ದಿನಾಂಕ 10/6/2025 ಮಂಗಳವಾರ ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ಜಾನಪದ ಸೇವಾ ಟ್ರಸ್ಟ್ ವತಿಯಿಂದ ಜಾನಪದ ಸಾರ್ವಭೌಮ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ರತ್ನಮ್ಮರವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ.ಎನ್. ನಾರಾಯಣಗೌಡರಿಂದ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಡಾಕ್ಟರ್ ರತ್ನಮ್ಮರವರು ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಮದ್ದೂರು ಕಾಲೋನಿಯಲ್ಲಿ ಒಂದು ಬಡ ಕುಟುಂಬದಿಂದ ಜನಿಸಿದ ಸೋಲಿಗ ಆದಿವಾಸಿ ದಿಟ್ಟ ಮಹಿಳೆ. ಇವರು ಕಳೆದ 2024ರಲ್ಲಿ ಕರ್ನಾಟಕ ರಾಜ್ಯ ಘನ ಸರ್ಕಾರದಿಂದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಂದ ವಾಲ್ಮೀಕಿ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಡಾಕ್ಟರ್ ರತ್ನಮ್ಮರವರು ಬಹಳ ಮೃದು ಸ್ವಭಾವದವರು. ಯಾರೇ ಕಷ್ಟ ಅಂತ ಬಂದಾಗ ಅವರ ಕೈಲಾದಷ್ಟು ಸಹಾಯ ಮಾಡಿ ನೊಂದವರ ಪರ, ನಿರಾಶ್ರಿತರ ಪರ, ಅನ್ಯಾಯದ ವಿರುದ್ಧದ ಪರ ಧ್ವನಿಯಾಗಿ ನಮ್ಮ ಗುಂಡ್ಲುಪೇಟೆ ಭಾಗದಲ್ಲಿ ಡಾಕ್ಟರ್ ರತ್ನಮ್ಮ ಅಂದರೆ ಬಹಳ ಚಿರಪರಿತರು ಹಾಗೂ ಹೃದಯವಂತರು. ಇವರಿಗೆ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿಗಳು ಇವರನ್ನು ಹರಸಿ ಬಂದಿವೆ. ಇಂತಹ ದಿಟ್ಟ ಮಹಿಳೆ ನಮ್ಮ ಗುಂಡ್ಲುಪೇಟೆಗೆ ಹೆಮ್ಮೆ ಹಾಗೂ ಇವರ ಸೇವೆ ಹೀಗೆ ಸದಾ ಸಾಗಲಿ. ಇವರು ಹೆಸರು ಸೂರ್ಯ ಚಂದ್ರರಿರುವವರೆಗೂ ಚಿರಸ್ಥಾಯಿಯಾಗಿ ಉಳಿಯಲಿ ಎಂಬುದು ನಮ್ಮ ಆಶಯ. ನಮ್ಮ ಗುಂಡ್ಲುಪೇಟೆಯ ಸಮಸ್ತ ಜನತೆಯ ಪರವಾಗಿ ಪ್ರಗತಿಪರ ಸಂಘಟನೆಗಳ ಹಾಗೂ ಕನ್ನಡ ಪರ ಸಂಘಟನೆಗಳ ಮತ್ತು ನನ್ನ ಮಿಮಿಕ್ರಿ JPT ಯೂಟ್ಯೂಬ್ ಚಾನಲ್ ಪರವಾಗಿ ಜಾನಪದ ಸಾರ್ವಭೌಮ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ರತ್ನಮ್ಮರವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಮೂಲಭೂತ ಸೌಕರ್ಯ ಕಲ್ಪಿಸಲು ಅನವರತ ದುಡಿಯುತ್ತಿರುವ ಡಾಕ್ಟರ್ ರತ್ನಮ್ಮ ಅವರು ನಮ್ಮ ನಾಡಿನ ಹೆಮ್ಮೆ. ನಿಮಗಿದು ಅರ್ಪಣೆ ಕರ್ನಾಟಕ ಜಾನಪದ ಸಾರ್ವಭೌಮ ಪ್ರಶಸ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ಜಾನಪದ ಸೇವಾ ಟ್ರಸ್ಟ್ ಸಮರ್ಪಿಸುತ್ತಿದೆ. ಜಾನಪದ ಶಕ್ತಿ ನಾವೆಲ್ಲರೂ ಕೂಡ ಅರಿವಿಲ್ಲದಂತೆ ಅದರಲ್ಲಿ ಲೀನವಾಗ್ತೇವೆ, ಅರಿವಿಲ್ಲದಂತೆ ಹೆಜ್ಜೆ ಹಾಕ್ತೇವೆ, ಅರಿವಿಲ್ಲದಂತೆ ಸಾಲುಗಳನ್ನ ಕೂಡ ಗುರುತಿಸ್ತೇವೆ. ಆದರೆ ಜಾನಪದ ಅಂದಾಕ್ಷಣ ಅದನ್ನ ಹೇಗೆ ಬೇಕಾದರೂ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬಹುದು. ಆದರೆ ಒಟ್ಟಾರೆ ಮೂಲ ಸಂಸ್ಕೃತಿಗೆ ಶಕ್ತಿ ತಾಯಿ ಬೇರು ಆ ಜಾನಪದ ಅದುವೇ ಕರ್ನಾಟಕ ಜಾನಪದ ಸಾರ್ವಭೌಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಕಾಡಿನಿಂದಲೇ ನಾಡಿಗೆ ಬೆಳಕಾದ ಡಾಕ್ಟರ್ ರತ್ನಮ್ಮ. ಬರೀ ಇನ್ನೊಂದಷ್ಟು ಚಪ್ಪಾಳೆಗಳು ಅಭಿಮಾನದ ಕ್ಷೇತ್ರದಲ್ಲಿ ತಮ್ಮ ನಿರಪೇಕ್ಷ ಅದ್ಭುತ ಅನನ್ಯ ಸಾಧನೆಗಳನ್ನ ಗುರುತಿಸಿ ತಮಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ಜಾನಪದ ಸಾರ್ವಭೌಮ ಪ್ರಶಸ್ತಿ ನೀಡಿ ಗೌರವಿಸಿರುವಂತದ್ದು ನಿಮಗಿದು ಅರ್ಪಣೆ, ಗೌರವ ಅರ್ಪಣೆ. ಅಭಿನಂದನೆಗಳನ್ನ ಸಮರ್ಪಿಸುತ್ತಾ ಡಾಕ್ಟರ್ ರತ್ನಮ್ಮರಿಗೆ ಚಪ್ಪಾಳೆ. ಇದೀಗ ಮುಂದುವರಿಸೋಣ ಜಾನಪದಕ್ಕೆ ಬದುಕನ್ನೇ ಸಮರ್ಪಿಸಿಕೊಂಡ ಗುರುರಾಜ ಹೊಸಕೋಟೆ. ಪ್ರೀತಿಯಿಂದ ಸನ್ಮಾನದ ಕುರ್ಚಿಗೆ ಬರ್ಮಾಡ್ಕೊಳ್ತಾ ಇದ್ದೇವೆ.